ಒಟ್ಟಿನಲ್ಲಿ ಅಂತ ಕಾಳಿ ಶಕ್ತಿನ ಭೂಮಿಗೆ ಕರ್ಕೊಂಡ್ಬರುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ನಾನು ಕೂಡ ಅದರಲ್ಲಿ ಸೇವೆ ಮಾಡ್ತಾ ಇದ್ದೀನಿ. ನೀವು ಕೂಡ ಒನ್ ಆಫ್ ದಿ ಸೇವೆ ಮಾಡಬಹುದು. ಅಳಿಲು ಸೇವೆ ಆಗಿ ಇಲ್ಲ ಬೇರೆ ಸೇವೆ ಆಗಿ. ನಮಸ್ಕಾರ ವೀಕ್ಷಕರೇ, ಕೆಲವಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ. ಅದರಲ್ಲಿ ಒಬ್ರು ಕೇಳಿದ್ರು ಪ್ರಶ್ನೆನ, ಕಾಲಜ್ಞಾನಿಗಳು ತಿಳಿಸಿದ್ರು ಕಾಳಿ ಮಾತೆ ಬರ್ತಾಳೆ ಕರ್ನಾಟಕಕ್ಕೆ, ದುರ್ಗೆಯರ ಅಂಶ ಬರುತ್ತೆ ಕರ್ನಾಟಕಕ್ಕೆ, ಯಾವಾಗ ಕರ್ಕೊಂಡ್ ಬರ್ತೀರಾ ಅಂತ ಯಾರೊಬ್ರು ಪ್ರಶ್ನೆ ಕೇಳಿದ್ದಾರೆ. ಶ್ರೀ ಕಾಳಿ ಮಾತೆನ ಯಾವಾಗ ತರ್ತೀರಾ? ಲಲಿತಾ ನಾಗರಾಜ್ ಅವರು. ಕೆಲವಷ್ಟು ಅದು ಮಾಡಿಸ್ಕೊಳ್ತಾನೆ ಇರುತ್ತೆ, ಶಕ್ತಿಗಳ ರೂಪದಲ್ಲಿ, ಇನ್ನೊಂದು ರೂಪದಲ್ಲಿ. ಅದಕ್ಕೋಸ್ಕರನೇ ಜ್ಞಾನಿಗಳು ಬರ್ದೋದ್ರು ಅಂತ ನಾನು ಅನ್ಕೊಳ್ತೀನಿ. ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅವರ ಕಲಾಜ್ಞಾನನೂ ಓದಿದ್ವಿ, ಬಸವಣ್ಣ ಅವರ ಕಲಾಜ್ಞಾನ ಓದಿದ್ವಿ, ಈ ಕಡೆ ಅಚ್ಯುತಾನಂದ ದಾಸ್ ಅವರ ಕಲಾಜ್ಞಾನ ಓದಿದ್ವಿ. ಎಲ್ಲನೂ ಓದಿದಾಗ ಒಂದೇ ಅಂಶ ಸಿಕ್ಕಿದ್ದು, ಪ್ರಪಂಚದಲ್ಲಿ ದುರ್ಗೆಯರ ಅಂಶಗಳು ಬರುತ್ತೆ, ಬೇರೆ ಬೇರೆ ರೀತಿ ಮಾಯೆಗಳನ್ನ ನಡೆಸುತ್ತೆ, ಓವರ್ ಆಲ್ ಆಗಿ ಎಲ್ಲನೂ ನಷ್ಟ ಮಾಡಿಸುತ್ತೆ. ಅದು ದುರ್ಗೆಯರ ಅಂಶ, ಅದು ಇದು ಎಲ್ಲ ಬರೆದಿದ್ದಾರೆ. ಅದರಲ್ಲಿ ಕರ್ನಾಟಕದಲ್ಲಿ ಮೇನ್ ಆಗಿ ಕಾಳಿ ಅಂಶ ಬರುತ್ತೆ ಅಂತ ಬರೆದ್ರು. ಅದನ್ನೇ ಇವರು ಕೇಳಿದ್ದು, ಕಾಳಿ ಮಾತೆ ಯಾವಾಗ ತರ್ತೀರಾ? ಅದಕ್ಕೆ ಉತ್ತರ ಕೊಡೋ ಕೆಲಸ ಮಾಡ್ತೀವಿ. ಕಾಳಿ ಮಾತಾ ಕರ್ನಾಟಕಕ್ಕೆ ಬರೋದಕ್ಕೆ ಸಿದ್ಧ ಆಗಿದೆ, ಸ್ಥಳನ ಹುಡುಕ್ತಾ ಇದೆ ಅನ್ಕೊಳ್ಳಿ. ಯಾಕೆ ಅಂದ್ರೆ ನಾನು ಈ ವಿಷಯನ ಒಂದ್ 2-3 ಸಲ ಹೇಳಿದ್ದೆ ನಿಮ್ಗೆ. ಕಾಳಿ ಶಕ್ತಿ ಅನ್ನೋದು ಆ ರೀತಿನೇ ಒಂದು ಸಮಯಾನ ಕಾಯುತ್ತೆ, ವಿಪರೀತವಾಗಬೇಕು, ಅದೆಲ್ಲ ವಿಪರೀತದ ಪರಿಸ್ಥಿತಿ ಈಗ ಬಂದಿದೆ. ಅದಕ್ಕೋಸ್ಕರನೇ ಎಷ್ಟೋ ಜನ ಕಾಳಿ ದೇವಸ್ಥಾನಗಳು ಕಟ್ಟಿದ್ದಾರೆ. ಆದ್ರೂ ಕೂಡ ಕಾಳಿ ಮಾತೆ ಭೂಮಿಗೆ ಬರೋದಕ್ಕಾಗಿತ್ತು ಇವು. ಬಟ್ ಕೆಲವಷ್ಟಕ್ಕೆ ಕಾಯ್ತಾ ಇರ್ತಾರೆ, ಅಂಶ ಬರಬೇಕು ಅಂದ್ರೆ ಕಾಯ್ತಾನೆ ಇರ್ತಾರೆ. ಆ ಅಂಶ ಬರುವಂತ ಸಮಯ ಈಗ ಆಗಿದೆ. ಜಾಗ ಹುಡುಕ್ತಾ ಇದ್ರು ಕೆಲವೊಬ್ರು ಕಟ್ಟೋದಕ್ಕೆ ಅಂತ. ಕೆಲವೊಬ್ರ ಜೊತೆಗೆ ನಾನು ಕೂಡ ಕೆಲಸ ಮಾಡ್ತಾನೆ ಇದ್ದೀನಿ. ಸೇವೆಗಳು ಮಾಡ್ಬೇಕು ಅಂದಾಗ ತಲೆ ಕೆಡಿಸ್ಕೋಬಾರ್ದು. ಕೆಲವಷ್ಟು ಒಳ್ಳೇದಾಗಬೇಕು ಅಂದಾಗ ನಾವು ಕೂಡ ಕೈ ಜೋಡಿಸ್ಬೇಕಾಗತ್ತೆ. ಅಂತ ಕೈ ಜೋಡಿಸೋ ಕೆಲಸದಲ್ಲಿ ನಾನು ಕೂಡ ಇದ್ದೀನಿ ಅಂತಾನೆ ಹೇಳ್ತೀನಿ. ಎಕ್ಸಾಂಪಲ್, ಉಷಾ ಫೌಂಡೇಶನ್ಗೆ ಸಪೋರ್ಟಿವ್ ಆಗಿ ನಿಂತಿದ್ದೀನಿ. ಇವರ ಉದ್ದೇಶನೂ ಒಂದೇ, ಕಾಳಿನ ಕರ್ಕೊಂಡ್ಬರ್ಬೇಕು. ಇಲ್ಲ ಅದೇ ಇರೋದು, ವೃಕ್ಷ ಅನ್ನೋದೇ ಅದರ ಅರ್ಥ. ವಿಶ್ವರೂಪ ಕೃಷ್ಣ ಕಾಳಿ ಸ್ಪಿರಿಚುವಲ್ ಹೀಲಿಂಗ್ ಅಂಡ್ ಅವೇಕನಿಂಗ್ ಸೆಂಟರ್. ದಟ್ ಮೀನ್ಸ್ ಇಲ್ಲಿ ಹೇಳ್ತಾ ಇರೋದೇನು, ಕಾಳಿಯ ಅಂಶನ, ಕೃಷ್ಣನ ಅಂಶನ ಮತ್ತೆ ಭೂಮಿಗೆ ಕರ್ಕೊಂಡ್ ಬರ್ಬೇಕು, ಮತ್ತೆ ಹೊಸ ಯುಗನ ಶುರು ಮಾಡಿಸ್ಬೇಕು. ಇದು ಬಂದು ಸುಮಾರು 2-3 ವರ್ಷದಿಂದ ನಡೀತಾ ಇರೋ ಕೆಲಸನೇ. ಬಟ್ ಕೆಲವೊಂದು ಕಾರಣಗಳಿಂದ ಅದು ಮಾಡೋದಕ್ಕಾಗ್ಲಿಲ್ಲ. ವೇಟಿಂಗ್ ಪೀರಿಯಡ್ ಇದ್ದೇ ಇರುತ್ತಲ್ಲ, ಅಬ್ಸ್ಟೆಕಲ್ಸ್ ಅನ್ನೋದು ಇದ್ದೇ ಇರುತ್ತೆ. ನೆಗೆಟಿವ್ ಎನರ್ಜಿ ಅನ್ನೋದು ಪಾಸಿಟಿವ್ ಎನರ್ಜಿ ಬರೋದಕ್ಕೆ ಬಿಡೋದೇ ಇಲ್ಲ. 2-3 ಕಡೆ ಜಾಗ ನೋಡಿ ಫೈನಲೈಸ್ ಮಾಡೋ ಟೈಮ್ನಲ್ಲಿ ಕೆಲವಷ್ಟು ಅನ್ಯ ಧರ್ಮೀಯರು ಅದಕ್ಕೆ ಅಪೋಸು ಮಾಡಿದ್ರು ಅಂತಾನೆ ಇಟ್ಕೊಳ್ಳಿ. ಇಟ್ಸ್ ನೆಗೆಟಿವ್ ಎನರ್ಜಿ ಅಂತಾನೆ ಕರಿಬೇಕು. ಅದಾದ ಮೇಲೆ ಈಗಲೂ ಕೂಡ ಕೆಲವೊಂದು ಜಾಗನ ಫೈನಲೈಸ್ ಮಾಡಿದ್ದಾರೆ. ಇನ್ನೇನು ಕೆಲವು ದಿನದಲ್ಲಿ ಅದು ಫೈನಲೈಸ್ ಆಗಬೇಕು. ಇನ್ನು ಕೆಲವು ತಿಂಗಳುಗಳಲ್ಲಿ ಭೂಮಿಗೆ ಬರ್ತಾಳೆ ಅಂತಾನೆ ಅನ್ಕೊಳ್ಳಿ. ಅದಕ್ಕೆ ಒಬ್ಬರ ಕೈಯಿಂದ ಆಗೋದಿಲ್ಲ, ಎಲ್ಲರ ಸಹಕಾರ ಬೇಕೇ ಬೇಕು. ಎಲ್ಲರೂ ಕೇಳ್ಕೊಳ್ಬೇಕು, ಕೇಳ್ಕೊಂಡ್ರೆ ಬರುತ್ತೆ. ಕೇಳ್ಕೊಂಡಿದ ತಕ್ಷಣ ಬರುತ್ತೆ ಅನ್ನೋದಕ್ಕಿಂತ ಕೆಲವಷ್ಟನ್ನ ಹಿಂದಿನ ಕಾಲದಲ್ಲಿ ಮಾಡ್ತಾ ಇದ್ರು, ಹೋಮಗಳು, ಹವನಗಳು, ಋಷಿಗಳು ಇದೆಲ್ಲ ಮಾಡಿ ಕರೆಸ್ತಾ ಇದ್ರು ಶಕ್ತಿಗಳನ್ನ. ಅಂತದನ್ನ ಮಾಡಿದ್ರೆ ಮಾತ್ರ ನಡೆಯುತ್ತೆ. ಅಷ್ಟು ಜಾಗ ಸಿಗ್ಬೇಕಲ್ಲ, ಕರೆಕ್ಟ್ ಆಗಿರೋ ಜಾಗ ಇದ್ರೆ ಮಾತ್ರ ಬರ್ತಾರೆ, ಸುಮ್ಮನೆ ಬರೋದಿಲ್ಲ ಶಕ್ತಿಗಳು. ಅಂತ ಜಾಗ ಫೈನಲೈಸ್ ಮಾಡೋ ಸ್ಟೇಜ್ ಅಲ್ಲಿ ಇದೀವಿ. ಇದಕ್ಕೆ ಕೆಲವಷ್ಟು ಫಂಡಿಂಗ್ ಅನ್ನೋದು ಬೇಕಾಗುತ್ತೆ. ನೀವು ಕೇಳಿರೋ ಪ್ರಶ್ನೆಗೆ, ಯಾವಾಗ ಕರ್ಕೊಂಡ್ ಬರ್ತೀರಾ ಕಾಳಿನ ಭೂಮಿಗೆ? ಕರ್ಕೊಂಡ್ ಬರೋ ಸಿದ್ಧತೆಗಳಾಗಿದೆ, ಇನ್ನೇನ್ ಬರೋ ಟೈಮು ಬಂದಿದೆ ಅನ್ಕೊಳ್ಳಿ. ಯಾಕೆಂದ್ರೆ ನಮ್ಮ ಸುತ್ತಮುತ್ತ ನಡೀತಾ ಇರೋ ಸಿಚುವೇಶನ್ ನೋಡ್ತಾನೆ ಇದೀವಿ, ಏನೇನಾಗ್ತಾ ಇದೆ ಏನೇನಿಲ್ಲ ಅಂತ. ಅದಕ್ಕೆ ಕರ್ಕೊಂಡ್ ಬರ್ಬೇಕು ಅಂದ್ರೆ ಕೆಲವಷ್ಟು ಕೆಲಸಗಳನ್ನ ನಾವು ಮಾಡ್ಬೇಕಾಗತ್ತೆ. ಅದೇ ಇದರಲ್ಲಿ ನಾನು ಹೇಳ್ತಾ ಇರೋದು. ಇಲ್ಲಿ ಅದಕ್ಕೋಸ್ಕರ ಒಂದು ಡೊನೇಟ್ ಮಾಡಿ ಅಂತಾನೆ ಕೇಳ್ಕೊಂಡ್ವಿ. ಎಷ್ಟೋ ಜನ ಕೇಳ್ಕೊಂಡ್ವಿ, ಯಾರು ಕೂಡ ಇದಕ್ಕೆ ಸಪೋರ್ಟ್ ಮಾಡೋದಿಲ್ಲ. ಬಟ್ ನಮ್ಮ ಪ್ರಯತ್ನ ನಾವು ಮಾಡ್ತಾನೆ ಇರ್ತೀವಿ. ಇಲ್ಲೂ ತೋರಿಸ್ತಾ ಇದೀನಿ, ನಿಮ್ಗೆ ಸಾಧ್ಯ ಆಗೋರು, ನಾವು ಒಳ್ಳೇದನ್ನ ಮಾಡಬೇಕು ಅಂತ ಇರೋರು ಡೊನೇಟ್ ಮಾಡಿ. ಇವರು ಅವರು ಅಂತ ಇಲ್ಲ, ಎಲ್ಲೆಲ್ಲೋ ಹೋಗಿ ಎಷ್ಟೆಷ್ಟೋ ಖರ್ಚು ಮಾಡ್ತೀವಿ. ಒಂದಿನ ಟ್ರಿಪ್ ಹೋದ್ರೆ 1000, 2000, 3000 ತನಕ ಖರ್ಚು ಮಾಡ್ತೀವಿ. ಅದೇ ಒಂದು ಒಳ್ಳೆ ಕೆಲಸಕ್ಕೆ ಖರ್ಚು ಮಾಡೋಣ, ನಮ್ಮ ಫ್ಯೂಚರ್ಗೋಸ್ಕರ ಖರ್ಚು ಮಾಡೋಣ. ಯೋಚನೆ ಮಾಡಿ, ಇಷ್ಟು ದಿನ ಯಾರ್ಯಾರನೋ ನಂಬ್ಕೊಂಡು ಏನೇನೋ ಆಗೋಗಿದೆ. ಈಗ ಒಂದು ಸಮಯ ಬಂದಿದೆ ಅನ್ಕೊಳ್ಳಿ, ಒಳ್ಳೆ ದಾರಿಗೆ ಹೋಗೋದಕ್ಕೆ, ಒಳ್ಳೆ ಮಾರ್ಗನ ತೋರಿಸೋದಕ್ಕೆ. ಅದಕ್ಕೋಸ್ಕರ ನಾನು ವೃಕ್ಷ ಅಂತ ತೋರಿಸಿದ್ದು. ಯಾಕೆ ಅಂದ್ರೆ ಸ್ಪಿರಿಚುವಲ್ ಅವೇಕನಿಂಗ್ ಅಂಡ್ ಹೀಲಿಂಗ್ ಸೆಂಟರ್ ಅಂತ ಹೇಳಿದೆ. ಅಂದ್ರೆ ನಿಜವಾದ ಭಕ್ತಿ ಅಂದ್ರೇನು, ಭಕ್ತಿ ಮಾರ್ಗ ಅಂದ್ರೇನು, ಒಬ್ಬೊಬ್ರು ಒಂದೊಂದು ರೀತಿ ಹೇಳೋಗ್ಬಿಟ್ರು. ಬಟ್ ಆದ್ರೆ ಸತ್ಯವಾದ ಭಕ್ತಿ ಮಾರ್ಗ ಅಂದ್ರೇನು, ನಾವು ಅದರಲ್ಲಿ ಜ್ಞಾನನ ಯಾವ ರೀತಿ ಪಡ್ಕೊಳ್ಳೋದು ಅಂತ ತಿಳಿಸೋಂತ ಒಂದು ಜಾಗ ಆಗ್ಬೇಕು. ಆ ಜಾಗದಲ್ಲಿ ಕಾಳಿ ಬಂದು
ನಿಲ್ಲಬೇಕು ಅನ್ನೋದು ಕೂಡ ಇವ್ರ ಉದ್ದೇಶ. ಅದಕ್ಕೆ ನಾನು ಕೂಡ ಸೇವೆ ಅಂತ ಮಾಡ್ತಾ ಇದ್ದೀನಿ. ನಿಮ್ ಕೈಲಾಗೋ ಸೇವನ ನೀವು ಮಾಡಿ. ಕಾಳಿ ಶಕ್ತಿ ಅಂದ್ರೇನೆ ಗೊತ್ತು. ಕಾಳಿಗಿರುವಂತ ಶಕ್ತಿ ಶಿವನ ಮೇಲೆ ಕಾಲಿಟ್ಟು ಕಾಳಿ ಅನ್ನೋದನ್ನ ಎಲ್ಲಾ ಕಡೆ ನೋಡಿರ್ತೀವಿ. ಆದ್ರೆ ಕಾಳಿನಲ್ಲಿ ಎಷ್ಟೊಂದು ಅಡಕ ಆಗಿದೆ ಅನ್ನೋದು ನಮಗೂ ಗೊತ್ತಿರೋದಿಲ್ಲ. ಕೆಲವಷ್ಟು ಸಲ ಕೆಲವಷ್ಟು ಜನ ಹೇಳಿರ್ತಾರೆ, ಆದ್ರೂ ಕೂಡ ಎಷ್ಟೋ ವಿಷಯಗಳು ಹಾಗೆ ಉಳ್ಕೊಂಡ್ಬಿಟ್ಟಿರುತ್ತೆ. ಅದರಲ್ಲಿ ಮೀನ ಕಾಳಿ ಶಕ್ತಿ ಏನು ಅಂತ ಹೇಳಿದ್ರೆ, ಕಾಳಿ ಬಣ್ಣನೇ ತಿಳಿಸುತ್ತೆ. ಕಪ್ಪು ಮತ್ತೆ ನೀಲಿ ಬಣ್ಣ ಮಿಕ್ಸ್ ಅಂದ್ರೆ ಈ ಆಕಾಶದ ಬಣ್ಣ, ಅಂದ್ರೆ ಪೂರ್ತಿಯಾಗಿ ಭೂಮಿನ ಆವರಿಸಿದವಳು ಕಾಳಿ ಅಂತಾನೆ ತಿಳಿಸುತ್ತೆ. ಇನ್ನ ನೆಕ್ಸ್ಟ್ ಕಪ್ಪು ಬಣ್ಣ ಸೂಚಿಸೋದೇ ಒಂದು, ಕೊನೆಗೆ ಎಲ್ಲಾ ಹೋಗಿ ಎಲ್ಲಿ ಸೇರುತ್ತೆ, ಎಲ್ಲಾ ಬಣ್ಣ ಮಿಕ್ಸ್ ಆದ್ರೂ ಒಂದೇ ಬಣ್ಣ ಬರೋದು ಕಪ್ಪು ಬಣ್ಣ. ಆ ಕಪ್ಪು ಬಣ್ಣನ ಕಾಳಿಗೆ ಹಾಕಿದ್ದಾರೆ. ಫೋಟೋಗಳಲ್ಲಿ ನಾವು ನೋಡಿರೋದು. ಯಾಕೆ ಅಂದ್ರೆ ಒಂದು ತತ್ವ, ಒಂದು ಸಿದ್ಧಾಂತದ ಮೂಲ. ಕಾಳಿ ಶಕ್ತಿ ಅನ್ನೋದು ಎಲ್ಲನೂ ತನ್ನೊಳಗೆ ಸೇರಿಸ್ಕೊಳ್ಳುವಂತ ಒಂದು ಶಕ್ತಿ, ದುರ್ಗೆಯ ಮುಖ್ಯ ಅಂಶ ಅಂತಾನೆ ಕರೆದ್ರು. ಅದ್ರ ನೆಕ್ಸ್ಟ್ ಅವಳ ಚಾಚಿರೋ ನಾಲಿಗೆ ನೆಗೆಟಿವ್ ಎನರ್ಜಿ ಏನಿರುತ್ತೆ ಅಂತದನ್ನ ಆಕರ್ಷಣೆ ಮಾಡುತ್ತೆ, ಕೆಟ್ಟದನ್ನ ನಾಶ ಮಾಡುತ್ತೆ, ದುಷ್ಟತನನ ನಾಶ ಮಾಡೋದಕ್ಕೋಸ್ಕರನೇ ಆ ಚಾಚಿರೋ ನಾಲಿಗೆ ಇದೆ ಅಂತಾನೆ ಹೇಳೋದು. ಇನ್ನ ತಲೆ ಬುರುಡೆಗಳು, ಅವಳು ಕತ್ತಿಗೆ ಹಾಕೊಂಡಿರುವಂತ ತಲೆ ಬುರುಡೆಗಳು ಮಾನವನ ಅಹಂಕಾರಕ್ಕೆ ನಾನು ಕೊನೆ ಅನ್ನೋದನ್ನ ಕೊಡ್ತೀನಿ ಅನ್ನೋದನ್ನ ಒಂದು ಸೂಚನೆ ಕೊಡುವಂಥದ್ದು. ಇಂಥದ್ದನ್ನೆಲ್ಲ ಕಾಳಿನಲ್ಲಿ ಚಿತ್ರಿಸಿದ್ರು. ಯಾಕೆ ಅಂದ್ರೆ ಕಾಳಿಗೆ ಅಷ್ಟೊಂದು ಶಕ್ತಿ ಇದೆ. ಅಂತ ಕಾಳಿನ ಕರ್ಕೊಂಡ್ಬರೋ ಕೆಲಸ ಈಗ ಆಗ್ತಾ ಇದೆ. ಇನ್ನ ಮುಂದಕ್ಕೆ ಹೋಗೋದಾದ್ರೆ ಕತ್ತರಿಸಿರೋ ಕೈಗಳನ್ನ ಹಾಕೊಂಡಿದ್ದಾಳೆ, ಅಂದ್ರೆ ಶರಣಾಗತಿ ಹೊಂದದವ್ರನ್ನ, ಅವರ ಕರ್ಮನ ಕಳಿತಾಳೆ ಕಾಳಿ ಅಂತಾನೆ ಕರೆದ್ರು. ಯಾರು ಶರಣಾಗ್ತಾರೋ ಅವರ ಕರ್ಮನ ಕಳಿತಾಳೆ. ಕಾಲ ಭೈರವನ್ಗೆ ಯಾವ ರೀತಿ ಪೂಜೆ ಮಾಡ್ತಾರೋ ಅದೇ ರೀತಿ ಕಾಳಿಗೂ ಪೂಜೆ ಮಾಡ್ತಾರೆ. ಯಾಕೆಂದ್ರೆ ಕರ್ಮ ಕಳ್ಕೊಳ್ಳೋದಕ್ಕೆ. ಇನ್ನ ನಮ್ಮಲ್ಲಿರುವಂತ ಅಹಂಕಾರನ ಕಿತ್ತಾಕೋದು, ಅಂದ್ರೆ ನಮ್ಮ ತಲೆನ ಕತ್ತರಿಸಿ ತಲೆನಲ್ಲಿರುವಂತ ಅಹಂಕಾರನ ಕಿತ್ತಾಕಿ ಜ್ಞಾನ ಅನ್ನುವಂತ ಒಂದು ತಲೆಯನ್ನ ಕೊಡುವಂತ ಶಕ್ತಿ ಅವಳಿಗೆ ಮಾತ್ರ ಇದೆ. ಅದಕ್ಕೋಸ್ಕರನೇ ಕಾಳಿನ ಬೇರೆ ಬೇರೆ ಹೆಸರಲ್ಲಿ ಕರೆದ್ರು. ದಕ್ಷಿಣ ಕಾಳಿ, ಮಹಾಕಾಳಿ, ಭದ್ರಕಾಳಿ ಅಂತ ಎಲ್ಲ ಕರೆದ್ರು. ಇನ್ನ ಶಿವನ ಎದೆಯ ಮೇಲೆ ಕಾಲಿಟ್ಟಿರೋ ಕಾಳಿನ ನಾವು ನಾರ್ಮಲ್ ಆಗಿ ನೋಡಿರ್ತೀವಿ. ಅದರ ಅರ್ಥ 2-3 ಅರ್ಥ ಕೊಡುತ್ತೆ. ಅಂದ್ರೆ ಇಲ್ಲಿ ಪ್ರಕೃತಿನಲ್ಲಿ ಶಿವನೇ ದೊಡ್ಡವನು ಅಂತ ನಾವು ನಂಬಿದೀವಲ್ಲ, ಅಂತ ಪ್ರಕೃತಿನ ಕಾಯುವಂತ ಮಾತೆ ಅಂತ ಒಂದ್ ಕಡೆ ಕರೆದ್ರೆ, ಕಾಳಿ ಬಂದಾಗ ಅವಳ ರುದ್ರನರ್ತನ ತಡೆಯೋದಕ್ಕೆ ಯಾರ ಕೈಲೂ ಆಗಲ್ಲ. ಅಂದ್ರೆ ಯಾವ ಮಟ್ಟಕ್ಕಿರುತ್ತೆ ಅಂದ್ರೆ ಆಗಿನ ಕಾಲದಲ್ಲಿ ಬರ್ದಿರುವಂತ ಪುರಾಣಗಳಲ್ಲಿ ತಿಳಿಸಿರೋದು ಒಂದೇ ಮಾತನ್ನ, ಕಾಳಿ ರುದ್ರನರ್ತನ ತಡೆಯೋದಕ್ಕಾಗದೆ ಅಂದ್ರೆ ರಕ್ತ ಬೀಜಾಸುರನ ನಾಶ ಮಾಡಾದ್ಮೇಲೆ ಕಾಳಿಯ ರುದ್ರನರ್ತನ ಅನ್ನೋದು ಶುರು ಆಯ್ತು. ಆ ಟೈಮಿಗೆ ಭೂಮಿ ಪೂರ್ತಿ ಅಲುಗಾಡೋದಕ್ಕೆ ಶುರು ಆಗೋಯ್ತು. ಅದನ್ನ ತಡೆಯೋದಕ್ಕೋಸ್ಕರ ಶಿವ ತನ್ನ ದೇಹನ ಕಾಳಿಯ ಕಾಲಿನ ಕೆಳಗಡೆ ಇಟ್ಟ. ಆಗ ಶಿವ ಕಾಳಿಯ ಶಕ್ತಿಯನ್ನ ತನ್ನೊಳಗೆ ಇರಿಸ್ಕೊಂಡ. ಆಗ ಕಾಳಿಯ ರುದ್ರನರ್ತನ ಕಡಿಮೆ ಆಯ್ತು ಅಂತಾನು ಕೆಲವಷ್ಟು ಪುರಾಣಗಳು ಹೇಳುತ್ತೆ. ಆದ್ರೆ ಇಲ್ಲಿ ಒಂದು ಮಾತ್ರ ಸತ್ಯ, ಶಕ್ತಿ ಇಲ್ಲದೆ ಇರುವಂತ ವ್ಯಕ್ತಿ ಹೀಗೆ ಅನ್ನೋದು ಕೊನೆಗೆ ತೋರಿಸುತ್ತೆ. ಕಾಳಿ ಅಂಶ ತಿಳಿಸಿದ ಎಷ್ಟೆಷ್ಟೋ ವಿಷಯಗಳಿದಾವೆ ಬಿಡಿ, ಅದನ್ನ ಮಾತಾಡ್ತಾ ಹೋದ್ರೆ ತುಂಬಾ ಸಮಯ ಬೇಕು. ಆದ್ರೆ ದೈವಿಕ ಶಕ್ತಿಗಳು 64 ಯೋಗಿನಿಯರನ್ನ ಸುತ್ತ ಇಟ್ಕೊಂಡು ಪ್ರಪಂಚನೇ ಅಲುಗಾಡಿಸಿದಂತ ಶಕ್ತಿ ಒಂದು ಕಾಳಿ ಶಕ್ತಿ ಅಂತಾನು ಕರೆದಿದ್ದಾರೆ. ಬೇರೆ ಬೇರೆ ರೀತಿ ಕರೆದಿದ್ದಾರೆ ಬಿಡಿ. ಒಟ್ಟಿನಲ್ಲಿ ಅಂತ ಕಾಳಿ ಶಕ್ತಿನ ಭೂಮಿಗೆ ಕರ್ಕೊಂಡ್ಬರುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ನಾನು ಕೂಡ ಅದರಲ್ಲಿ ಸೇವೆ ಮಾಡ್ತಾ ಇದ್ದೀನಿ. ನೀವು ಕೂಡ ಒನ್ ಆಫ್ ದಿ ಸೇವೆ ಮಾಡಬಹುದು. ಅಳಿಲು ಸೇವೆ ಆಗಿ, ಇಲ್ಲ ಬೇರೆ ಸೇವೆ ಆಗಿ. ಒಂದಿನ ಎಲ್ಲೋ ಖರ್ಚು ಮಾಡಿದ್ರೆ 100 ರೂಪಾಯಿ ಹೊರಟೋಗುತ್ತೆ ಅನ್ನೋರು ತಲೆ ಕೆಡಿಸ್ಕೊಳ್ಳಿ ಹಾಕ್ಬೋದು. ಇಲ್ಲ ನಾನು ಸೇವೆ ಮಾಡ್ಬೇಕು ಅಂತ ಇದ್ದೀನಿ. ಕೆಲವೊಬ್ರು ಇದ್ದಾರೆ, ನಾನು ಇದಕ್ಕೋಸ್ಕರ ಮುಂದೆ ಒಳ್ಳೇದಾಗೋದಕ್ಕೋಸ್ಕರ ಫ್ಯೂಚರ್ಗೋಸ್ಕರ ಸಪೋರ್ಟ್ ಮಾಡ್ತೀನಿ ಅನ್ನೋರು ಬೇರೆ ಬೇರೆ ಮಠಗಳಿಗೆ ಅಲ್ಲಿ ಇಲ್ಲಿ ಕೊಟ್ಟಿದ್ದಾರೆ. ಈಗ ಇಂಥದ್ದಕ್ಕೆ ಒಂದು ಸಣ್ಣ ಸಪೋರ್ಟ್ ಮಾಡಿ. ಭಿಕ್ಷೆ ಎತ್ತಿದ್ರೂ ನಡೆಯುತ್ತೆ, ಭಿಕ್ಷೆಯಿಂದ ಕೂಡ ಕೆಲವಷ್ಟು ಕಾರ್ಯಗಳು ನಡೆದಿದೆ. ಅಂಥದ್ದನ್ನ ಮಾಡಿ. ಕಾಳಿ ಯಾವಾಗ ಕರ್ಕೊಂಡ್ ಬರ್ತೀರಾ ಅಂದ್ರೆ ನಿಮ್ಮೆಲ್ಲ ಸಪೋರ್ಟ್ ಇದ್ರೆ ಇನ್ನು ಜಾಸ್ತಿ ದಿನಾನೂ ಇಲ್ಲ, ಒಂದು 6 ತಿಂಗಳಿಂದ ವರ್ಷದೊಳಗಡೆ ಕಾಳಿ ಭೂಮಿ ಮೇಲಿರ್ತಾಳೆ. ಬಟ್ ಬಂದಾದ್ಮೇಲೆ ತಡೆಯೋದೇ ಕಷ್ಟ. ರುದ್ರನರ್ತನ ಶುರುವಾದಾಗ ಏನೇನಾಗ್ಬೇಕು ಅದೆಲ್ಲ ಆಗ್ತಾ ಹೋಗುತ್ತೆ ಇನ್ನ ಮುಂದಕ್ಕೆ. ಅದಕ್ಕೆ ನಮ್ಮ ಪ್ರಯತ್ನನೂ ಕೂಡ ಬೇಕಾಗುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ. ಕಾಳಿನ ಕರ್ಕೊಂಬರೋ ಕೆಲಸ ಮಾಡ್ತೀವಿ, ಕರ್ಕೊಂಬರ್ತೀವಿ, ಶುರು ಮಾಡ್ತೀವಿ. ನಾನು ಸಪೋರ್ಟ್ ಮಾಡ್ತೀನಿ, ನೀವು ಸಪೋರ್ಟ್ ಮಾಡಿ, ಸೇವೆ ಮಾಡಿ. ಎಷ್ಟೋ ಜನ ನಮ್ಮ ಕೈ ದುಡ್ಡಿಲ್ಲ ಅಂದ್ರೆ ಕೆಲವಷ್ಟು ಸಲ ಅಯ್ಯಪ್ಪನ ಶಬರಿಮಲೆಗೆ ಹೋಗೋರೆಲ್ಲ ಮಲೆ ಹಾಕೊಂಡು ಭಿಕ್ಷೆ ಎತ್ತಿ ಇದ್ ಮಾಡ್ತಾರೆ. ಬಟ್ ಆದ್ರೆ ಅದನ್ನ ಕೆಟ್ಟದಕ್ಕೆ ಬೆಳೆಸ್ಕೊಳ್ಳೋರೇ ಜಾಸ್ತಿ ಆಗೋಗಿದ್ದಾರೆ. ಆದ್ರೆ ಭಿಕ್ಷೆ ಎತ್ತಿದ್ರು ಒಳ್ಳೆ ಕಾರ್ಯಕ್ಕೆ, ಧರ್ಮ ಕಾರ್ಯಕ್ಕೆ ಬೆಳೆಸ್ಕೊಂಡ್ರೆ ನಿಮ್ಮ ಕರ್ಮನ ಕಳಿತಾಳೆ ಕಾಳಿ ಅಂತಾನೆ ಹೇಳಿರೋದು. ಅದೇ ಅವಳ ಮೂಲ ಉದ್ದೇಶ. ಇನ್ನು ಉಳಿದಿದ್ದು ನಿಮಗೆ ಬಿಟ್ಟಿದ್ದು. ಸಪೋರ್ಟ್ ಮಾಡೋರು, ಸೇವೆ ಮಾಡೋರು ದಯವಿಟ್ಟು ಮಾಡಿ. ನಾನು ಡೀಟೇಲ್ಸ್ ತಿಳಿಸ್ತಾ ಇದ್ದೀನಿ. ಇದಕ್ಕಾದ್ರೂ ಮಾಡ್ಬೋದು. QR ಕೋಡ್ ತೋರಿಸ್ತಾ ಇದ್ದೀನಿ, ಇಲ್ಲ ಅಕೌಂಟ್ ನಂಬರ್ ತಿಳಿಸಿದ್ದೀನಿ, ಇಲ್ಲ ಫೋನ್ ಪೇ ನಂಬರು ಕೊಡ್ತೀನಿ.
ಸಪೋರ್ಟ್ ಮಾಡಿ ಒಂದು ಸ್ಕ್ರೀನ್ ಶಾಟ್ನ ನಂಬರ್ಗೆ ಕಳಿಸಿ. ನನ್ನ ನಂಬರು ತೋರಿಸ್ತಾ ಇದ್ದೀನಿ, ಆ ನಂಬರ್ಗೂ ಸ್ಕ್ರೀನ್ ಶಾಟ್ ಕಳಿಸಿ. ನಮ್ಮ ಕೈಲಾದಷ್ಟು ನಾವು ಸಪೋರ್ಟ್ ಮಾಡಿದ್ದೀವಿ ಅಂತ. ಮುಂದೆ ಕಾಳಿ ಬರುವಂಥ ದಿನ ಜಾಸ್ತಿ ದೂರ ಇಲ್ಲ, ಬರ್ತಾಳೆ. ಸಪೋರ್ಟ್ ಮಾಡೋರು ಇದ್ರು ಸರಿ, ಇಲ್ಲದೆ ಇದ್ರು ಸರಿ, ಭೂಮಿ ಬರಬೇಕು ಅಂತ ಆಲ್ರೆಡಿ ಸಿದ್ಧ ಆಗಿದ್ದಾಳೆ, ಬರ್ತಾಳೆ, ಕರ್ಕೊಂಡ್ ಬರ್ತೀವಿ. ಇನ್ನು ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.